ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಸರಿ ಬಿಡಿ ಮಾಯ, ದೊಡ್ಡವ್ರ ಮಾತನ್ನ ಯಾವ್ರ ಮಾತು ಅನ್ಕೊಂಡು ಸುಮ್ಕಿದ್ ಬಿಡ್ತೀನಿ. ಹಾಗಿದ್ರೆ ಈ ವಿಷಯ ನರಸೇಗೌಡ್ರ ತನಕ ತಗೊಂಡು ಹೋಗಲ್ಲ ತಾನೆ? ತುಂಬಾ ಥ್ಯಾಂಕ್ಸ್. ಈಗ ನನಗೆ ಸಮಾಧಾನ ಆಯ್ತು. ಮರೇ, ಈಟಿಗೆ ಕೇಸ್ ಮುಗ್ದಿಲ್ಲ, ಸುಮ್ಕೆ ಬಿಟ್ವಿ ಅಂತ ತಿರ್ಗಾ ನಮ್ಮ ಆಯನಿಸಿಕೆನ ತಲೆ ಹಾಕಿದ್ರೆ ಗೊತ್ತಲ್ಲ ನಮ್ಮ ವರ್ಷ. ಅವಳನ್ನ ಜಗಳ ಮಾಡಿ ಸೋಲ್ಸೋದಕ್ಕಾಗೋದಿಲ್ಲ. ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ನೀನೇ ಒಂದು ದಾರಿ ಹೇಳಿದ್ಯಾ. ನಿನಗೋಸ್ಕರ ನನಗೋಸ್ಕರ ಖಂಡಿತ ಮಾಡೇ ಮಾಡ್ತೀನಿ. ಆದಷ್ಟು ಬೇಗ ಅವಳ ಸಂಸಾರನ ಚೂರು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಕೆಲಸ ಮಾಡಿಕೊಡು, ನಾನು ಜೀವನ ಪೂರ್ತಿ ನಿನಗೆ ಋಣಿಯಾಗಿದ್ದು ಬಿಡ್ತೀನಿ. ಭಾವ ಇಷ್ಟೊತ್ತಾದರೂ ಬಂದಿಲ್ಲ. ಅವ್ರಿಗೆ ದುಡ್ಡು ಅಡ್ಜಸ್ಟ್ ಆಗಿದೆಯೋ ಇಲ್ಲ. ಅವ್ರು ಮಾತಾಡಿದಾಗ ಅವ್ರ ವಾಯ್ಸಲ್ಲಿ ತುಂಬ ಕಾನ್ಫಿಡೆನ್ಸ್ ಇತ್ತು. ಇವತ್ತೇನಾದರೂ ನಾವು ಸಂಬಳ ತಗೊಂಡೋಗಿ ಸುಶೀಲಾ ಆಂಟಿಗೆ ಕೊಟ್ಟಿಲ್ಲ ಅಂದರೆ ದೊಡ್ಡ ರಂಪ ಮಾಡ್ತಾರೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ನಾನು ಓದಿನ ಗತಿ. ಸಾರಿ ಕಣವ, ಖುಷಿ ಲೇಟ್ ಆಗೋಯ್ತು. ಏನು ನಿಮ್ಮ ಅಕ್ಕ ನೋಡಿದ್ರೆ ಬರೋಕ್ಕಿಲ್ಲ ಅನ್ಕೊಂಡಿದ್ರಾ? ಕೃಷ್ಣ ಒಂದ್ಕಿತ ಮಾತು ಕೊಟ್ರೆ ಮುಗಿದೋಯ್ತು. ಪಿರಾಣ ಕೊಟ್ಟಾದ್ರೂ ಮಾತು ಉಳಿಸ್ಕೊತೀವಿ, ಅದ್ರಾಗ ಯಾವ ಅನುಮಾನ ಬೇಡ. ಅನುಮಾನ ಏನಿಲ್ಲ ಕೃಷ್ಣ ಅವರೇ. ಸಂಬಳ ಕೊಡೋ ತಡ ಆದರೆ ಎಲ್ಲಿ ನಮ್ಮ ಅತ್ತೆ ನಮಗೆ ತೊಂದರೆ ಕೊಡ್ತಾರೋ ಅನ್ನೋ ಭಯ ಅಷ್ಟೇ. ಅರ್ಥ ಆಯ್ತದೆ. 10,000 ತಂದೀವ್ನಿ, ತಗೊಂಡೋಗ ಅವ್ರ ಕೈ ಕೊಟ್ಬಿಡಿ. ಇನ್ನೊಂದು ತಿಂಗಳು ತಲೆ ಕೆಡ್ಸ್ಕೊಳಂಗಿಲ್ಲ. ಬಾವಾ, ಈ ದುಡ್ಡು ಮನೆಯಿಂದ ಅಂತೂ ತಂದಿಲ್ಲ, ನಾನೇ ಕಷ್ಟಪಟ್ಟು ದುಡ್ದು ತಂದೇನೆ. ಬಾವಾ, ನೀವು ಕೆಲಸ ಮಾಡಿದ್ರಾ? ಏನು ಬಾವಾ, ನೀವೇ ಒಬ್ರಿಗೆ ಕೆಲಸ ಕೊಡೋ ಸ್ಥಾನದಲ್ಲಿ ಇತ್ಕೊಂಡು ನೀವು ಬೇರೆಯವ್ರ ಹತ್ರ ಕೆಲಸ ಮಾಡೋದಾ? ಬೇಡ ಬಾವಾ, ನಾನು ಓದದೇ ಇದ್ರೂ ಪರವಾಗಿಲ್ಲ, ನೀವು ಮಾತ್ರ ಕೆಲ್ಸಕ್ಕೆ ಹೋಗೋದು ಬೇಡ. ನಿಮ್ಮ ದಮ್ಮಯ್ಯ ಅಂತೀನಿ, ಇನ್ನೊಂದು ಕಿತ ಈ ಥರ ಮಾತಾಡಬೇಡ. ನೀವು ಚೆನ್ನಾಗಿ ಓದಬೇಕು ಅಂತ ಏಟೊಂದು ಕಷ್ಟಪಟ್ಟಿವ್ನಿ. ಮಾವಯ್ಯ ಬೇರೆ ನೀವು ತಿರ್ಗಾ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತ ಶಾನೆ ಸಂತೋಷ ಪಟ್ಟವ್ರೆ. ನೀವು ಚೆನ್ನಾಗಿ ಓದಬೇಕು, ದೊಡ್ಡ ಸಾಧನೆ ಮಾಡಬೇಕು. ಆಗಲಿ ಬಾವಾ, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ಹಾರೈಕೆಗೋಸ್ಕರನಾದರೂ ನಾನು ಒಳ್ಳೆ ಮಾರ್ಕ್ಸ್ ತಗೊಳ್ತೀನಿ. ಈ ನಂಬಿಕೆ ಯಾವಾಗಲೂ ಹಿಂಗೆ ಇರಬೇಕು. ಆಮೇಲೆ ಇನ್ನೊಂದು ವಿಷಯ, ನಾ ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ನಾನು ರುಕ್ಮಿಣಿ ತಾವು ಹೇಳಿಲ್ಲ. ಅದು ನಿಂಗೆ ಒಳ್ಳೇದಾಗಲಿ ಅಂತ ಆಮ್ಯಾಗ ಹೋಗಿ ಹೇಳ್ಬಿಟ್ರಪ್ಪ. ನೀನು 3-4 ತಿಂಗಳು ತಾನೇ, ನಿಮ್ಮ ಎಕ್ಸಾಮ್ ಆದಮೇಲೆ ನಾನೇ ಅವ್ರಿಗೆಲ್ಲಾನು ನಿಧಾನ ಕೂತ್ಕೊಂಡು ಹೇಳ್ತೀನಿ. ಒಂದೇ ಒಂದು ಸಾರಿ ಕೇಳ್ಬಿಟ್ರಾಯ್ತು, ಕ್ಷಮಿಸ್ಬಿಡ್ತಾರೆ. ತುಂಬ ಥ್ಯಾಂಕ್ಸ್ ಕೃಷ್ಣ ಅವರೇ. ವಾ, ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸಂಗಿದ್ದೀರಾ? ಭಾವನಾ ಪರೀಕ್ಷೆ ಮುಗಿತಿದ್ದಂಗೆ ದೊಡ್ಡ ಪಾರ್ಟಿನ ಕೊಡಬೇಕು. ಆಗಲಿ, ಹಾಗೆ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಕಾಸು ಎಷ್ಟು ಬೇಕಾದರೂ ಕೇಳಿ ವ್ಯವಸ್ಥೆ ಮಾಡ್ತೀನಿ. ಭಾವನ ಓದ್ ಮಾತ್ರ ನಿಲ್ಬಾರ್ದು. ನಾನು ಬರಲಾ? ಎಂತ ಅವಮಾನ ಮಾಡಿಬಿಟ್ಲು. ಅದು ಯಾರಿಗೂ ಹೇಳಕ್ಕಿಲ್ಲ ಅಂತ ಮಾತು ಕೊಟ್ಟು ನಂಬಿಸಿ ಕುತ್ತಿಗೆ ಕೊಯ್ದ್ಲು. ಸದ್ಯ ತಾಯವ್ವ ನನ್ನ ಕಡೆಗಿರೋದ್ರಿಂದ ರುಕ್ಮಿಣಿ ಬುದ್ಧಿ ಎಂಥದ್ದು ಅಂತ ಗೊತ್ತಾಯ್ತು. ಈ ಅವಮಾನಕ್ಕೆ ಸರಿಯಾದ ಸೇಡು ತೀರಿಸ್ಕೊಳ್ಳೇಬೇಕು. ಅವಳು ಒಡವೆ ಕದ್ದೆ ಅಂತ ತಾನೇ ನನ್ನ ಸಿಕ್ಕಾಕ್ಸಿದ್ದು. ಮಾಡ್ತೀನಿ.
ಒಡೆನಾಗೆ ನನ್ನ ಒಡವೆಗಿಟ್ಟು ಸಾಕ್ಷಿ ಸಮೇತ ಹಿಡಿದು ಕೊಟ್ಟಂಗೆ ಮಾಡಿ ಮುಯಿ ತೀರಿಸ್ಕೊತೀನಿ. ಇಲ್ಲೇನೋ ಐತೆ, ದೆವ್ವ ಐತೆ, ದೆವ್ವ ಐತೆ, ದೆವ್ವ ಐತೆ. ರುದ್ರಿ, ಓಡು, ಓಡು. ಬದುಕಿದ್ರೆ ಕಂಜುನಾದ್ರೂ ಕುಡ್ಕೊಂಡು ಜೀವಿಸ್ಬೋದು. ಈ ಮನೆನಾಗಿದ್ರೆ ದೆವ್ವದ ಕೈನಾಗೆ ಸಾಯ್ಬೇಕಾಯ್ತದೆ. ನೀವೇ ಒಂದು ದೆವ್ವ, ನಿಮಗೆ ದೆವ್ವ ಬೆರಡ್ಕತ್ತದ? ಕನ್ಸ್ಕೊಂಡ್ರೆ ಹೆಂಗೆ? ಇಲ್ಲ, ದಿಟ್ಟವಾಗಿ ದೆವ್ವನೇ ನೋಡಿದೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ.